ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ದೆಹಲಿಯಲ್ಲಿರೋ ಕುತುಬ್ ಮಿನಾರ್ಗೆ. ಬನ್ನಿ ನಿಮಗೆಲ್ಲ ಹೇಗಿದೆ ಕುತುಬ್ ಮಿನಾರ್ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಫುಲ್ ನೋಡಿ, ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಎಷ್ಟೊಂದು ರಶ್ ಇದೆ ಅಂತ, ತುಂಬ ರಶ್ ಇತ್ತು. ನಾವು ಒಂದು ಸ್ವಲ್ಪ ಹೊತ್ತು ಲೈನಲ್ಲಿ ನಿಂತ್ಕೊಂಡು ಆಮೇಲೆ ಇನ್ನೂ ರಶ್ ಐತೆ ಅಂದ್ಬಿಟ್ಟು ಯಾರೋ ಬೇರೆಯವ್ರಿಗೆ ಮನಿ ಕೊಟ್ಟು ಟಿಕೆಟ್ ತಗೊಂಡು ಇಂಡಿಯನ್ಸ್ಗೆ 40 ರೂಪಾಯಿ, ಫಾರಿನರ್ಸ್ಗೆ 600 ರೂಪಾಯಿ, 15 ವರ್ಷದ ಒಳಗಿರೋ ಮಕ್ಕಳಿಗೆ ಫ್ರೀಯಾಗಿ ಎಂಟ್ರಿ. ನಾವು ಒಳಗಡೆ ಎಂಟ್ರಿ ಆದ ತಕ್ಷಣವೇ 2 ಗಾರ್ಡನ್ ಸಿಗುತ್ತೆ. ತುಂಬ ಚೆನ್ನಾಗಿದೆ ಗಾರ್ಡನ್. ಗಿಡಗಳೆಲ್ಲ ಇದ್ದಾವೆ, ಗಿಡ ಮರ ಎಲ್ಲ ಇದೆ. ಈ ಗಾರ್ಡನ್ ನೇಮ್ ಬಂದು ಮೊಘಲ್ ಮುಸ್ಕಾನ್ ಗಾರ್ಡನ್ ಮತ್ತು ಮೊಘಲ್ ಸೆರಾಮಿಕ್ ಗಾರ್ಡನ್. ಇವೆರಡು ಗಾರ್ಡನ್ಗೂ ಹೆಸರಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ. ಆಮೇಲೆ ಕೂತ್ಕೊಳ್ಳೋಕ್ಕೆಲ್ಲ ಬೆಂಚ್ ಎಲ್ಲ ಹಾಕ್ಸಿದ್ದಾರೆ. ಅಂದರೆ ಇದ್ರೊಳಗಡೆ ಎಂಟ್ರಿ ಇಲ್ಲ, ಹೊರಗಡೆನೇ ನಿಂತ್ಕೊಂಡು ನೋಡಬೇಕು ಈ ಗಾರ್ಡನ್ಗಳ. ತುಂಬ ಚೆನ್ನಾಗಿದೆ. ಇವೆರಡು ಗಾರ್ಡನ್ನು ಒಳಗಡೆ ಎಂಟ್ರಿ ಆದಷ್ಟೇ ಸಿಗುತ್ತೆ ನೋಡಿ. ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ. ಇದು ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಈ ಕಡೆ ಗಾರ್ಡನ್ ಅಲ್ಲಿ ಪ್ರತಿಯೊಂದು ಹಾಕಿದ್ದಾರೆ. ಒಳಗಡೆ ಹೋಗ್ಬೇಕಾದ್ರೆ ಓದ್ಕೊಂಡು ಹೋಗ್ಬೋದು. ಅಲ್ಲಿ ಕುತುಬ್ ಮಿನಾರ್ ಕಾಣ್ತಾ ಇದೆ. ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನೋಡಿ, ಗೋಡೆಗಳ ಕಲ್ಲಲ್ಲಿ ಕಟ್ಟಿರೋ ಗೋಡೆಗಳಿವು. ಎಷ್ಟು ಚೆನ್ನಾಗಿದೆ ಗೋಡೆಗಳು ಕಲ್ಲಲ್ಲಿ ಕಟ್ಟಿರೋದು ನೋಡಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಪುಟ್ಟದೊಂದು ನಮ್ಮ ಪಾಪು ಆಯ್ ಮಾಡ್ತಾಯಿದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಒಂದು ನೋಡಿ ಎಲ್ಲ ಚೆನ್ನಾಗೈತೆ ಗೋಡೆಗಳು ನೋಡಿ. ಫಸ್ಟೇ ಬಾವಿ ಹತ್ರ ಹೋಗಂಗಿಲ್ವಂತೆ, ದೂರದಲ್ಲೇ ನಿಂತ್ಕೊಂಡು ನೋಡಬೇಕು. ನೋಡ್ತಾ ಇದ್ದೀನಿ. ಕಲ್ಲಲ್ಲೇ ಕಟ್ಟಿರೋದು, ಸುತ್ತ ಕಲ್ಲಲ್ಲೇ ಕಟ್ಟಿದ್ದಾರೆ. ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಬಾವಿಯ. ಅದರಲ್ಲಿ ಹತ್ರ ಹೋಗಂಗಿಲ್ಲ ಯಾರೂ. ಜಾರ್ಲಿನೂ ಹಾಕಿದ್ದಾರೆ, ಬಾವಿಗೆ ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ಸೈಡು ಭೂತಾಳೆ ಅಂತೀವಲ್ಲ, ಅದ್ರ ಗಿಡ ಹಾಕಿದ್ದಾರೆ. ಭೂತಾಳೆ ಗಿಡ ನೋಡಿ, ಭೂತಾಳೆ ಗಿಡಗಳು. 3 ಜನನೂ ಸೇರಿ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀವಿ. ನಮ್ಮ ಪಾಪು ನನ್ನ ನೋಡ್ತಾವನೆ. ಫಸ್ಟ್ ಟೈಮ್ ಕನ್ನಡಕ ಹಾಕ್ಕೊಂಡಿರೋದಕ್ಕೆ, ಕನ್ನಡಕ ಹಾಕೊಂಡಿರೋ ಖುಷಿಗೆ ನೋಡಿ. ಕುತುಬ್ ಮಿನಾರ್ ಕಾಣ್ತಾ ಇದೆ. ಇವಾಗ ಅಲ್ಲಿಗೆ ಹೋಗ್ತೀವಿ. ನಮ್ಮ ಪಾಪು ನೋಡ್ತಾ ಅವ್ರು ಇವಾಗ. ಹಿಂದೂ ಮತ್ತು ಜೈನ ಧರ್ಮಗಳ ದೇವಸ್ಥಾನಗಳಿದ್ವಂತೆ ಮೊದಲು. ಅದೆಲ್ಲನೂ ತೆಗ್ದಾಕಿ ಅದರಿಂದ ಕಲ್ಲೆಲ್ಲನೂ ಕಟ್ಟನಾಗ ಅದ್ರ ಕಲ್ಲೆಲ್ಲ ಬಳಸ್ಕೊಂಡು ಕಟ್ಟಿದ್ದಾರೆ ನೋಡಿ. ಇಲ್ಲಿ ಗಣಪತಿದೈತೆ, ಇಲ್ಲಿ ಗಣಪತಿ ವಿಗ್ರಹ. ಅಲ್ಲಿ ಮುಚ್ಚಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ ಗ್ಲಾಸಲ್ಲಿ. ಇದು ನೀರೆಲ್ಲ ಹೋಗಕ್ಕೆ ಮಾಡಿದ್ದಾರೆ ನೋಡಿ. ಎಷ್ಟು ಎತ್ತರ ಐತೆ. ಇದರಲ್ಲೆಲ್ಲ ಅರಬಿಕ್ ಭಾಷೆಯಲ್ಲೆಲ್ಲ ಬರೆದಿದ್ದಾರೆ ನೋಡಿ. ಅರಬಿಕ್ ಭಾಷೆಯಲ್ಲಿ ಬರೆದಿರೋದು ನೋಡಿ. ಚಿತ್ರಗಳೆಲ್ಲ ಆ ರೀತಿ ಕೊರೆದಿದ್ದಾರೆ. ನೋಡಿ ಕಲ್ಲುಗಳೆಲ್ಲ.
ನೋಡಿ ಕಂಬಗಳೆಲ್ಲ ಒಂದೇ ನಾರಕೈತೆ, ಒಂದೇ ನಾರಕೈತೆ. ಇದು ಗುಪ್ತರ ಕಾಲದಲ್ಲಿ ಇಲ್ಲಿ ದೇವಸ್ಥಾನಗಳಿದ್ವಂತೆ, ಅದಕ್ಕೆಡಗಿ ಅದ್ರ ಕಲ್ಲುಗಳ ಬಳಸಿ ಕಟ್ಟಿರೋದು. ಇಲ್ಲಿ ಬುದ್ಧ ಮತ್ತು ಗಣಪತಿ ಆ ರೀತಿ ಎಲ್ಲ ಇದೆಲ್ಲ ಐತೆ. ಗಂಟೆ ಆ ರೀತಿ ಎಲ್ಲನೂ ಹಾಕಿದ್ದಾರೆ ಕಂಬದಲ್ಲಿ. ನೋಡಿ ಕಂಬಗಳೆಲ್ಲ. ಜೈನ ಮತ್ತು ಹಿಂದೂ ಧರ್ಮಗಳ ದೇವಸ್ಥಾನಗಳು ಇದ್ವು, ಅದ್ರಿನ ಕಲ್ಲುಗಳನ್ನೇ ಬಳಸಿದ್ದಾರೆ. ನೋಡಿ ಗುಮ್ಮಟ. ಎಲ್ಲ ಫೋಟೋ ತಗೋತವ್ರೆ. ಕುತುಬ್ ಮಿನಾರ್ ಕಾಣ್ತಿದೆ ನೋಡಿ, ಅದು ಫ್ಲೈಟ್ ಹೋಗ್ತೈತೆ. ಜಾಸ್ತಿ ಓಡಾಡ್ತವೆ ಇಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಫ್ಲೈಟ್ಗಳು. ಇದು ಮೇಲ್ಗಡೆ ಇದು ಮಾಡಿ ರೀತಿ, ಅದರಲ್ಲೆಲ್ಲೂ ಅಲ್ಲಿ ಹೋಗೋಂಗಿಲ್ಲ. ನೋಡಿ ಇಲ್ಲಿ ಬುದ್ಧನ ವಿಗ್ರಹ, ಇಲ್ಲಿ ಕಲ್ಲಲ್ಲಿ ಕೆತ್ತಿರೋದು ಬುದ್ಧನ. ಮಸೀದಿ. ಕಬ್ಬಿಣದ ಕಂಬ. ಇದು 7 ಮೀಟರ್ ಐತೆ. 1600 ವರ್ಷಗಳಾದರೂ ಇದು ಇನ್ನೂ ತುಕ್ಕಿಡ್ದಿಲ್ಲ. ಇದು ಗುಪ್ತರ ಕಾಲದ್ದು. ಚಂದ್ರಗುಪ್ತ ಮೌರ್ಯ ನಿರ್ಮಿಸಿರೋದು ಅದು. ಕಬ್ಬಿಣದಿದು. ನೋಡಿ ಇಲ್ಲಿ ಚಿತ್ರಗಳು ಅರಬಿಕ್ ಭಾಷೆಯಲ್ಲಿ ಬರೆದಿದ್ದಾರೆ. ನೋಡಿ ಕಂಬದಲ್ಲೆಲ್ಲ ಗಂಟೆ ಶೇಪ್ ಇದು ಮಾಡಿದ್ದಾರೆ, ಕೆತ್ತಿದ್ದಾರೆ. ದೇವಸ್ಥಾನದ ಕಲ್ಲುಗಳೆಲ್ಲ ಬಳಸ್ಕೊಂಡಿರೋದು. ಇದೇ ಉದಾಹರಣೆ. ಶಿಲಾಬಾಲಿಕೆ ರೀತಿ ಚಿತ್ರಗಳು ಎಲ್ಲ ಐತೆ ಕಲ್ಲ ಮೇಲೆ. ಆಮೇಲೆ ಆನೆ ರೀತಿ ಇದು ಮೇಲ್ಗಡೆ ಹಾಕಿದ್ದಾರೆ. ಆನೆ ಸೊಂಗ್ಲು ರೀತಿ ಇದು. ಇದ್ರೊಳಗಡೆ ಹೋಗ್ಬೋದು. ನೋಡಿ ಎಷ್ಟು ಚಿಕ್ಕದೈತೆ. ಅದು ನಮ್ಮ ಕೈಗೆ ಎಡಕ್ತದೆ ನಿಂತ್ಕೊಂಡ್ರೆ. ಅಲ್ಲಿ ನಿಂತ್ಕೊಂಡೆ ಅದು ಎಡಕಿಸ್ಬೋದು ಮಂಟಪ. ಮಸೀದಿಗಳು ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕಂಬಗಳನ್ನ ಇದು ಮಾಡಿದ್ದಾರೆ. ಎಲ್ಲ ಒಂದೇ ನೇರನೇ ಐತೆ ಕಂಬಗಳು, ಒಂದೇ ನೇರ ಕಂಬಗಳು. ಮೇಲ್ಗಡೆ ಕಲ್ಲಲ್ಲೇ ಇದು ಮಾಡಿದ್ದಾರೆ. ನಕ್ಷತ್ರ ಟೈಪಲ್ಲಿ ಐತೆ ಕಂಬಗಳು. ಕಲ್ಲುಗಳಲ್ಲೇ ಜೋಡಿಸಿದ್ದಾರೆ ನಕ್ಷತ್ರ ಟೈಪಲ್ಲಿ.
ಇನ್ನು ಒಂದು ಸ್ವಲ್ಪ ಬಿದ್ದು ಹೋಗ್ಬಿಟ್ಟೈತೆ, ಸ್ವಲ್ಪ ಚೆನ್ನಾಗೈತೆ. ಕಲ್ಲಲ್ಲೇ ನೋಡಿ ಕೆತ್ತಿರೋದು, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಎಲ್ಲ ಫೋಟೋ ತಗೋತವ್ರೆ, ಎಷ್ಟೊಂದು ಜನ ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಕಲ್ಲಲ್ಲೇ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಇದು ಕುತುಬ್ ಮಿನಾರ್ ಹತ್ರ ಬಂದು ನೋಡಿ, ಹಳೆ ಕಾಲದ ಬಾಗಿಲು ಅದು. ನೋಡಿ ಹಳೆ ಕಾಲದ ಬಾಗಿಲು ಎಷ್ಟು ಗಟ್ಟಿ ಐತೆ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಚಿಟಕಿ ಐತೆ ಬೆಳಕು ಹೋಗೋಕ್ಕೆ. ನೋಡಿ ಎಷ್ಟು ಎತ್ತರ ಐತೆ, 72 ಮೀಟರ್ ಐತೆ. ನೋಡಿ ಎಷ್ಟು ಚೆನ್ನಾಗಿ ಗೋಡೆ ಎಲ್ಲನೂ ಹೆಂಗೆ ಕಟ್ಟಿದ್ದಾರೆ, ಕಲ್ಲಲ್ಲೇ ಜೋಡಿಸಿ. ಎಲ್ಲ ಫೋಟೋ ತಗೋತಾ ಇದ್ದಾರೆ. ಯಾವ ಶೇಪಲ್ಲಿ ಕಟ್ಟಿದ್ದಾರೆ ನೋಡಿ ಗೋಡೆನ, ಕಲ್ಲಲ್ಲೇ. ಮರಳುಗಲ್ಲು ಮತ್ತು ಅಮೃತ ಶಿಲೆಯಿಂದ ಇದು ಕಟ್ಟಿರೋದು. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ಕುರಾನ್ ಭಾಷೆಯಲ್ಲಿ ಬರೆದಿದ್ದಾರೆ, ಇದ್ರ ಮೇಲೆಲ್ಲ ಕುರಾನ್ ಭಾಷೆಯಲ್ಲಿ ಬರೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲವ. ಇದು ಯಾವ ಶೇಪಲ್ಲಿ ನೋಡಿ ಗೋಡೆ ಎಲ್ಲ ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ಇಂಡೋ ಇಸ್ಲಾಮಿಕ್ ಶೈಲಿಲಿ ಐತೆ ಇದು. ನೋಡಿ ಎಷ್ಟು ಎತ್ತರ ಐತೆ. ಇದು 5 ಅಂತಸ್ತಿನಲ್ಲಿ ಕಟ್ಟಿರೋದು. ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗೈತೆ ಡಿಸೈನು. ಇದನ್ನು ನಿರ್ಮಿಸಿದವರು ಕುತುಬುದ್ದೀನ್ ಐಬಕ್ ಅವರು ಇದು ನಿರ್ಮಿಸಿದ್ರು. ನೋಡಿ ಎಷ್ಟು ಚೆನ್ನಾಗೈತೆ. ಇದ್ರೊಳಗಡೆ ಮೆಟ್ಲು ಐತೆ, ಆದರೆ ಒಳಗಡೆ ಹೋಗಂಗಿಲ್ಲ, ಹೊರಗಡೆಯಿಂದೇ ನೋಡಬೇಕು. ನೋಡಿ ಇಲ್ಲಿ ಕಂಬಗಳೆಲ್ಲ ಎಷ್ಟು ಚೆನ್ನಾಗೈತೆ. ನಾವು ಇನ್ನಷ್ಟು ವೀಡಿಯೋಗಳು ಹಾಕ್ತೀವಿ, ಪ್ಲೇಸ್ ಅವ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು, ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಐತೆ ಕಂಬಗಳೆಲ್ಲವ. ನೋಡಿ ಎಷ್ಟು ಚೆನ್ನಾಗೈತೆ. ಕುತುಬ್ ಮಿನಾರಲ್ಲಿ ನೋಡಿ ಬೆಳಕು ಹೋಗೋಕ್ಕೆ ಯಾವ ರೀತಿ ಮಾಡಿದ್ದಾರೆ, ಜಾಲಿ ರೀತಿ ಹಾಕಿದ್ದಾರೆ ಬೆಳಕು ಹೋಗೋಕ್ಕೆ ಒಳಗಡೆ. ಅರಬಿಕ್ ಭಾಷೆಯಲ್ಲಿ ಸುತ್ತಲೂ ಈ ರೀತಿ ಬರೆದಿದ್ದಾರೆ, ಅದೇನು ನಮ್ಗೆ ಗೊತ್ತಾಗಲ್ಲ. ನೋಡಿ ಈ ರೀತಿ ಬರೆದಿದ್ದಾರೆ. ಕುತುಬ್ ಮಿನಾರ್ ಪಕ್ಕ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೇ ನೋಡಿ ಕುತುಬ್ ಮಿನಾರ್ ಎಷ್ಟು ಎತ್ತರ ಐತೆ. ಒಳಗಡೆ ಬಂದು ನೋಡಿ ಕಲ್ಲಲ್ಲೇ ಹೆಂಗೆ ಕೆತ್ತಿದ್ದಾರೆ. ನೋಡಿ ಇದು ಕಮಲದ ಶೇಪಲ್ಲಿ ಐತೆ. ಕಮಲ ಶೇಪಲ್ಲಿ ಪೂರ್ತಿ ಕಾಮನ್ ರೀತಿ ಕೆತ್ತಾರೆ. ಇವಾಗ ಒಳಗಡೆ ಹೋದು ಪೂರ್ತಿ ಎಲ್ಲ ಅದೇ ರೀತಿ ಇರೋದು. ಒಳಗಡೆ ನೋಡಿ ಯಾವ ರೀತಿ ರೌಂಡ್ ಶೇಪಲ್ಲಿ, ಮೇಲ್ಗಡೆ ಎಷ್ಟು ಎತ್ತರ ಗುಮ್ಮಟ. ನೋಡಿ ಎಷ್ಟು ಎತ್ತರ ಐತೆ, ರೌಂಡ್ ಶೇಪಲ್ಲಿ ಐತೆ, ಎಷ್ಟು ಚೆನ್ನಾಗೈತೆ.
ಬರೀ ಚಿತ್ರಗಳೆಲ್ಲ ಎಷ್ಟು ನೀಟಾಗಿ ಇದು ಕೆತ್ತವ್ರೆ. ಪೂರ್ತಿ ಕಲ್ಲ ಜೋಡಿಸಿ ನೀಟಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಫೋಟೋ ತಗೋತವ್ರೆ, ವಿಡಿಯೋ ಮಾಡ್ಕೋತವ್ರೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಚಿತ್ರಗಳೆಲ್ಲ ಎಷ್ಟು ಡಿಸೈನ್ ಆಗಿ ಎಷ್ಟು ಚೆನ್ನಾಗೈತೆ. ಇದೆಲ್ಲ ಸುತ್ತ ಬೆಳಕು ಬರೋಕ್ಕೆ ಜಾರ್ಲಿ ರೀತಿ ನೋಡಿ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿ ಐತೆ. ಕಂಬಗಳೆಲ್ಲ ಎಷ್ಟು ಚೆನ್ನಾಗೈತೆ ನೋಡಿ. ಈ ರೀತಿ ಕಿಟಕಿಗಳು. ನಾನು ನಮ್ಮ ಪಾಪುನು ಇಲ್ಲಿ ಕೂತ್ಕೊಂಡು ಫೋಟೋ ತಗೊಳ್ಳೋದ ಅಂತ ಅವನು ತೆಗಿಸ್ಕೊತಾ ಇಲ್ಲ. ಬಿಡು ನಾನು ಅದ್ರೊಳಗಡೆಗೆ ಹೋಗ್ತೀನಿ ಅಂತ ಹೇಳ್ತವನೆ. ಆದರೆ ನಾವು ಬಿಡ್ತಾಯಿಲ್ಲ. ಅಲ್ಲೊಂದು ಕರೆಂಟ್ ಐತೆ, ಅದಕ್ಕೆ ಒಳಗಡೆ ಬಿಡ್ತಾಯಿಲ್ಲ. ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಹೋಗೋಕ್ಕೆ ಈ ರೀತಿ ಮರದಲ್ಲಿ ಹಲ್ಗೆ ರೀತಿ ಮಾಡಿದ್ದಾರೆ. ಇಲ್ಲಿ ನೀರು ಹೋಗೋಕ್ಕೆ, ಮಳೆ ನೀರು ಹೋಗೋಕ್ಕೆ ಈ ರೀತಿ ಮಾಡಿರೋದು. ಕೋಟೆ ಮೇಲೆ ಬಿದ್ದಿದ್ದು ಮಳೆ ನೀರು ಹೋಗೋಕ್ಕೆ. ಇಲ್ಲಿ ನೋಡಿ ಇಲ್ಲೊಂದು ಇದೈತೆ. ಕೊಳದ ರೀತಿ ನೀರು ತುಂಬಿದ್ರೇನೋ ಅಂತ ಅಂದ್ಕೊಂಡಿದ್ದೀವಿ ನಾವು. ನೋಡಿ ಸುತ್ತ ಇದೇ ರೀತಿ ಜಾರ್ಲಿ. ಇನ್ನು ಮಸೀದಿ ಸುತ್ತ ಇದೇ ರೀತಿ ಜಾರ್ಲಿ ಹಾಕಿದ್ದಾರೆ. ಈ ಗೋಡೆಗಳು ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಪುಟ್ಟದೊಂದು ಬಾಕ್ಲೈತೆ. ಅದ್ರ ಒಳಗಡೆ ಹೋಗ್ಬೋದು ಬರ್ಬೋದು. ಎಲ್ಲದ್ರೊಳಗಡೆ ಹೋಗಿ ಬಂದು ಫೋಟೋ ತಗೋತಾರೆ, ವೀಡಿಯೋಸ್ ಮಾಡ್ಕೋತಾವ್ರೆ. ಅದರೊಳಗಡೆ ಹೋಗೋದು ಬರೋದು ಆ ರೀತಿ ಮಾಡ್ತಾ ಇದ್ದಾರೆ ಪುಟ್ಟ ಬಾಗ್ಲಲ್ಲಿ. ಎಲ್ಲ ಕುಂತಿದ್ದಾರೆ ಗಾರ್ಡನಲ್ಲಿ. ಇಲ್ಲಿ ಇದ್ರೊಳಗಡೆ ಮಸೀದಿ ಐತೆ. ಇದು ಇಲ್ಲಿ ತಮಿಸ್ ಕಟ್ಸಿರೋದು ನೋಡಿ. ಚಿಕ್ಕ ಬಾಗಿಲು ಎಲ್ಲ ನೋಡ್ತಾವ್ರೆ ಇದ್ರೊಳಗಡೆ ಎಲ್ಲ ಹೋಗಿ. ಮಸೀದಿ ಒಳಗಡೆ ಹೋಗಿ ನೋಡ್ತಾ ಇದ್ದಾರೆ. ಒಳಗಡೆನೂ ನೋಡಿ ಯಾವ ರೀತಿ ಐತೆ. ಪಾರ್ಕ್ ಸೈಡ್ ಬಂದಿದ್ದೀವಿ ನಾವು. ನೋಡಿ ಪಾರ್ಕ್ ಸೈಡಿಂದ ಯಾವ ರೀತಿ ಕಾಣ್ತಾ ಇದೆ. ಪಾರ್ಕಲ್ಲಿ ಆರಾಮಾಗಿ ಕೂತ್ಕೋಬೋದು, ರೆಸ್ಟ್ ಮಾಡ್ಬೋದು, ನಮಗೆ ಊಟ ಎಲ್ಲ ಮಾಡ್ಬೋದು. ಪಾರ್ಕ್ ಎಲ್ಲ ಚೆನ್ನಾಗೈತೆ ನೋಡಿ. ಎಲ್ಲ ಫೋಟೋ ತಗೋತವ್ರೆ. ಇಲ್ಲಿ ನೀಟಾಗಿ ಕಾಣ್ತದೆ ಅಂತ ಕೂತ್ಕೊಂಡು ಫೋಟೋ ಎಲ್ಲ ತಗೋತವ್ರೆ. ಆರಾಮಾಗಿ ಓಡಾಡ್ಬೋದು. ಎಷ್ಟೊಂದು ಜನ ಅವರೆ ನೋಡಿ ಯಾವ ರೀತಿ ಕಾಣ್ತೈತೆ ಪಾರ್ಕ್ ಸೈಡು. ನಮ್ಮ ಪಾಪು ಬಡಿತಾ ಇದ್ದೀನಿ. ಅವನು ಬಿಡು ನಾನು ಇದ್ರ ಮೇಲೆ ಹೋಗ್ತೀನಿ ಅಂತಾನೆ. ಅದ್ರ ಮೇಲೆ ಹೋಗೋಕ್ಕಾಗಲ್ಲ, ಬಿದ್ದುಬಿಡ್ತಿ ಅಂತ ಹೊಡಿತಾ ಇದ್ದೀನಿ, ಹೋಗಬೇಡ ಅಂತ. ಗಿಡಗಳು ಯಾವ ರೀತಿ ಐತೆ ಗಿಡ. ತುಂಬ ದೊಡ್ಡ ಪಾರ್ಕು. ಆರಾಮಾಗಿ ಕೂತ್ಕೋಬೋದು. ಇಷ್ಟ ಬಂದ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ನೋಡಿ ಕಲ್ಲಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ, ಕಟ್ಟಿದ್ದಾರೆ ಗೋಡೆಗಳು. ಬರೀ ಕಲ್ಲಲ್ಲೇ ಎಲ್ಲಾದ್ರ ಮೇಲೆಲ್ಲ ಕೂತ್ಕೊಂಡು ಫೋಟೋ ಎಲ್ಲ ತಗೋತಾವ್ರೆ. ಹಿಂಗೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಅದ್ರ ಮ್ಯಾಗ ಹತ್ತಬೇಕು, ಹತ್ತಿ ತಗೋಬೇಕು.
ನೋಡಿ ಕಲ್ಲುಗಳು ಆ ರೀತಿ ಜೋಡಿಸಿದ್ದಾರೆ. ಫ್ಲೈಟ್ ಹೋಯ್ತಾ ಐತೆ, ಇಲ್ಲೇ ಫ್ಲೈಟು ಇದಿರೋದು, ಅದಕ್ಕೆಲ್ಲೇ ಓಡಾಡ್ತವೆ. ಇಲ್ಲಿ ಫ್ಲೈಟ್ ಹೋಯ್ತಾ ಇದೆ. ಇಲ್ಲಿ ಗೋಡೆಗಳ ಬಂದು ಒಳಗಡೆ ಪಾರ್ಕ್ ಇದೆ. ಸುತ್ತ ಪಾರ್ಕ್ ಕಡೆ ಬಂದರೆ ಈ ರೀತಿ ಕಾಣುತ್ತೆ. ಇದ್ರೊಳಗಡೆ ಹೋಗೋದು, ಆ ಕಡೆಗೆ ಒಳಗಡೆ ಬಂದು ನೋಡಿ ಗೋಡೆಗಳೆಲ್ಲ ಯಾವ ರೀತಿ ಕಟ್ಟಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಉಂಟು ಹೋಗ್ತೈತೆ. ಎಲ್ಲ ಮದರಸಗಳು. ಎಲ್ಲ ಒಳಗಡೆಯಿಂದ ಓಡಾಡ್ತಾವ್ರೆ. ಎಷ್ಟು ಎತ್ತರ ಐತೆ, ಬರೀ ಕಲ್ಲಲ್ಲೇ ಯಾವ ರೀತಿ ಕಟ್ಟಿದ್ದಾರೆ, ಬರೀ ಕಲ್ಲಲ್ಲೇ. ಮಸೀದಿ, ಇದು ಮಸೀದಿ ಒಳಗೆ ಇದ್ರೊಳಗಡೆ ಎಲ್ಲ ನೋಡಿ ಮಸೀದಿ ಕುಂತ್ಕೊಂಡಿದ್ದಾರೆ ಅದ್ರ ಮೇಲೆ. ನಾವು ಇಲ್ಲೊಂದೆರಡು ಫೋಟೋ ತಗೊಂಡು ನಾವು ಅಲ್ಲೇ ನಿಂತಿದ್ದೀವಿ. ಅಲ್ಲಿ ಫೋಟೋ ತಗೋತಾವ್ರೆ, ಅದಕ್ಕೆ ನಾವು ಅಲ್ಲಿ ಹೋಗಿ ತಗೊಳ್ಳೋದ ಅಂತ ಅಲ್ಲೇ ನಿಂತಿದ್ದೀವಿ. ಅದರೊಳಗಡೆ ಮೆಟ್ಲು ಐತೆ ಮೇಲ್ಗಡೆ ಹೋಗೋಕ್ಕೆ. ನೋಡಿ ಇಲ್ಲಿ ಗೇಟ್ ಐತಲ್ಲ, ಇದ್ರೊಳಗಡೆ ಮೇಲ್ಗಡೆ ಹೋಗೋಕ್ಕೆ ಮೆಟ್ಲುಗಳಿವೆ. ಮೇಲ್ಗಡೆ ಹೋಗೋಕ್ಕೆ ಮೆಟ್ಲು. ಯಾರು ಹೋಗ್ಬಾರ್ದು ಅಂತ ಬೀಗ ಹಾಕಿದ್ದಾರೆ. ಗೇಟ್ ಮುಂಬಕ್ಲ ನೋಡಿ ಮೇಲ್ಗಡೆ ಹೋಗೋಕ್ಕೆ ಮೆಟ್ಲುಗಳು. ಮದ್ರಸ ಇದು. ಇಲ್ಲೆಲ್ಲ ವಿದ್ಯಾಭ್ಯಾಸ ನಡೀತಿತ್ತು, ಓದ್ಕೋಬೋದಾಗಿತ್ತು. ಇಲ್ಲೇ ಪಾಠ ಮಾಡ್ತಿದ್ರು ಎಲ್ಲ ಅಂತೆ. ಇಲ್ಲೆಲ್ಲ ಓದ್ಕೊಳ್ಳೋಕ್ಕೆ ಬರ್ಕೊಳ್ಳೋಕ್ಕೆ ಈ ರೀತಿ ಮಾಡಿದ್ರಂತೆ. ಮೇಲ್ಗಡೆ ಎಲ್ಲ ಯಾವ ರೀತಿ ಐತೆ ನೋಡಿ, ಕಲ್ಲಲ್ಲಿ ಕಟ್ಟಿರೋದು. ಇದನ್ನ ಮದ್ರಸ, ಇಲ್ಲೆಲ್ಲ ಪಾಠ ಮಾಡೋದು. ನೋಡಿ ಇಲ್ಲೂ ಕಾಣ್ತಾ ಇದೆ ಕುತುಬ್ ಮಿನಾರ್. ಸುತ್ತ ನಾವೆಲ್ಲೋದ್ರೂ ಕಾಣ್ತದೆ ಕುತುಬ್ ಮಿನಾರ್. ಇಷ್ಟೆಲ್ಲ ಮದ್ರಸನೇ ನೋಡಿ ಒಳಗಡೆ. ಆ ಕಡೆ ಸೈಡ್ ಹೋದರೆ ಸ್ನಾನ ಮಾಡ್ತಾರಲ್ಲ ಅದೆಲ್ಲ ಐತೆ. ಆ ಕಡೆ ಸೈಡು ಅಲ್ಲೆಲ್ಲ ನಾವು ಹೋಗ್ಲಿಲ್ಲ, ಸಖತ್ ಲೇಟ್ ಆಗಿತ್ತು ಅಂದ್ಬಿಟ್ಟು. ಸ್ನಾನದ ಕೊಳ ಐತೆ ಆ ಕಡೆ ಸೈಡು. ನೋಡಿ ಇದು ಮದ್ರಸನೇ. ಒಳಗಡೆ ಇದು ಮದ್ರಸದೊಳಗಡೆ ಈ ರೀತಿ ಐತೆ ನೋಡಿ. ಸುತ್ತ ಯಾವ ರೀತಿ ಐತೆ ಪಾರ್ಕ್. ಎಷ್ಟೊಂದು ಜನ ಬಂದಿದ್ದಾರೆ. ಎಲ್ಲ ಫೋಟೋ ತಗೋತಾ ಇದೆ. ಎಲ್ಲಿ ನೋಡಿದ್ರು ಫೋಟೋ ತಗೊಳ್ಳೋದೆ. ಇದು ಸೂಜಿ, ಇದ್ರ ಗಿಡ, ಕಾಕ್ಟದ ಗಿಡ ಅಂತಾರಲ್ಲ, ಆ ಗಿಡ ಹಾಕಿದ್ದಾರೆ. ಎಷ್ಟೊಂದು ಬಿಟ್ಟೈತೆ.
ನಮ್ಮ ಪಾಪುಗೆ. ಅಲ್ಲಿ ಕೊಂಚ ಅಳಿಲು ನೋಡಿ. ನಮ್ಮ ಪಾಪು ನೋಡಿ ಅಳಿಲು ಹೆಂಗೆ ಆಟ ಆಡಿಸ್ತಾವೆ. ನಾವು ಊಟಕ್ಕೆ ಇದು ಮಾಡ್ತಾಯಿದ್ದೀನಿ, ಅವನು ಅದನ್ನೇ ಇಟ್ಕೊಳಕ್ಕೆ ಹೋಯ್ತವನೆ. ಇಲ್ಲಿ ಯಾವ ರೀತಿ ಆಟ ಆಡಿಸ್ತಾವನೆ. ನಾ ಬುಡು ಕೆಳಗಡಿಕೆ ಅಂತವನೆ. ಏನಪ್ಪ ಅದು ಅವನಿಗೆ ಎದ್ರುಕೊಂಡು ಅಲ್ಲಿಂದ ಇಲ್ಲಿಗೆ ನೆಗಿತಾಯ್ತು. ನೋಡಿ ಹೆಂಗೆ ಮಾಡ್ತಾವ. ಅದೆಲ್ಲ ಹೋಯ್ತದಲ್ಲೆಲ್ಲ ಹೋಯ್ತವನೆ. ಅದೆಲ್ಲ ಹೋಯ್ತದಲ್ಲೆಲ್ಲ ಓಡಾಡುತ್ತಾನೆ. ತಿಂಡಿ ಕೊಡಿಸ್ತಾವ್ರೆ. ಅಲ್ಲೋಯ್ತು, ಇವಾಗ ಅಲ್ಗೂ ಹೋದ. ಅದೆಲ್ಲ ಓಡಾಡ್ತೈತಲ್ಲ ಓಡಾಡ್ತಾವನೆ. ಅದು ತಿನ್ನಕ್ಕೆ ತಿಂಡಿ ಕೊಡ್ತಾವ್ರೆ. ಅಲ್ಲಿ ಅದು ಓಡ್ತು. ಅಲ್ಲಿ ಹೋಗ್ತಾವನೆ ನಮ್ಮ ಪಾಪು. ಇದ್ರ ಬಗ್ಗೆ ಓದ್ಕೊಳ್ಬೇಕಂದ್ರೆ ಓದ್ಕೊಳ್ಳಿ. ಇಲ್ತಮಿಸ್ ನೋಡಿ, ಗೋಡೆ ಮೇಲೆಲ್ಲ ಅರಬಿಕ್ ಭಾಷೆಯಲ್ಲಿ ಬರೆದಿದ್ದಾರೆ. ಕುತುಬುದ್ದೀನ್ ಐಬಕ್ ಸಮಾಧಿ ಇದು. ವೃತ್ತಾಕಾರದ ಗುಮ್ಮಟ ಮತ್ತು ಅಮೃತ ಶಿಲೆಯಿಂದ ಇದು ಕಟ್ಟಿರೋದು. ಈ ಸಮಾಧಿ ಕೆಳಗಡೆ ಪ್ರಾರ್ಥನೆ ಮಾಡಾರೆ ನೋಡಿ. ಗುಮ್ಮಟ ಸುತ್ತ ಬರೆದಿದ್ದಾರೆ ಅರಬಿಕ್ ಭಾಷೆಯಲ್ಲಿ. ನೋಡಿ, ಇಲ್ಲಿ ಸುರಂಗ ಐತಲ್ಲ, ಇದ್ರೊಳಗಡೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರಂತೆ. ಈ ಸುರಂಗದೊಳಗಡೆ ಹೋಗಿ ಆ ಸಮಾಧಿ ಕೆಳಗಡೆ ಪ್ರಾರ್ಥನೆ ಮಾಡ್ತಿದ್ರಂತೆ, ಸುರಂಗದೊಳಗಡೆ ಹೋಗಿ. ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕಬ್ಬಿಣದಲ್ಲಿ. ನಾವಿವಾಗ ಹೋಗ್ತಿರೋದು ಅಲೈ ಮಿನಾರ್, ಅರ್ಧ ಪೂರ್ಣಗೊಂಡ ಅಲೈ ಮಿನಾರ್. ಇದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಹೆಸರನ್ನು ಇಡಲಾಗಿದೆ. ಇದು ಕುತುಬ್ ಮಿನಾರ್ಗಿಂತ 2 ಪಟ್ಟು ಎತ್ತರವಾಗಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಂತೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಿ ಅವ್ರ ಮರಣದ ನಂತರ ಇದು ಇಲ್ಲಿಗೆ ಸ್ಟಾಪ್ ಆಯ್ತಂತೆ. ನೋಡಿ ಯಾವ ರೀತಿ ಐತೆ. ಅದ್ರೊಳಗಡೆ ಹೋಗಂಗಿಲ್ಲ ಯಾರೂ. ಅದ್ರ ಸುತ್ತ ಎಲ್ಲ ಈ ರೀತಿ ಕಬ್ಬಿಣದ್ರಲ್ಲಿ ಇದು ಮಾಡಿದ್ದಾರೆ. ಅಲ್ಲಿ ಓಪನ್ ಇರೋ ಜಾಗಕ್ಕೆಲ್ಲ ಕೆತ್ತನೆ ಮಾಡಿರ್ತಾರಲ್ಲ, ಕಲ್ಲಲ್ಲಿ ಮುಚ್ಚಬೇಕು ಅಂತ ಅಂದ್ಕೊಂಡಿದ್ರಂತೆ. ಅಲ್ಲಾವುದ್ದೀನ್ ಖಿಲ್ಜಿ ಮರಣದ ನಂತರ ಇದು ಅರ್ಧಕ್ಕೆ ಸ್ಟಾಪ್ ಆಗೈತೆ. ನೋಡಿ ಮೆಟ್ಲುಗಳು ಐತೆ ಅಲ್ಲಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನಷ್ಟು ವಿಡಿಯೋಗಳು ಹಾಕ್ತೀವಿ. ಕಮೆಂಟ್ ಮಾಡಿ. ಬಾಯ್.